ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಒಂಟಿತನ ಅನ್ನೋದು ಈಗ ಎಲ್ಲರಿಗೂ ಕಾಡುವಂತ ಒಂದು ದೊಡ್ಡ ರೋಗ ಅಂತಾನೆ ಹೇಳ್ಬೋದು. ಒಂಟಿತನ ಯಾಕೆ ಬರುತ್ತೆ, ಒಂಟಿತನ ಅಂದ್ರೆ ಏನು ತಿಳ್ಕೊಳ್ಳೋಣ ಬನ್ನಿ. ಒಂಟಿತನ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಮನೇಲಿ ಎಲ್ಲಾರು ಕೂಡ ಇದ್ದು, ಬಳಗ ಇರ್ಬೋದು, ಮನೇಲಿ ಎಲ್ಲ ವ್ಯಕ್ತಿಗಳು ಇದ್ದು, ನಮ್ಮ ಸುತ್ತಮುತ್ತ ಜನ ಇದ್ದು, ನಮ್ಮ ಭಾವನೆಗೆ ಸ್ಪಂದಿಸದೇ ಇದ್ದಾಗ ನಮ್ಗೆ ಒಂಟಿತನ ಅನ್ನೋದು ಖಂಡಿತ ಕಾಡುತ್ತೆ. ಇವಾಗ ನಮ್ಗೆ ತುಂಬಾ ಕ್ಲೋಸ್ ಆಗಿದ್ದು ನಮ್ ಕಷ್ಟ ಸುಖಗಳನ್ನೆಲ್ಲ ಕೇಳ್ಕೊಂಡು ನಮಗ್ ಸ್ಪಂದಿಸಿದ್ರೆ ಏನಾಗುತ್ತೆ, ನಮ್ಗೆ ಅಲ್ಲಿ ಒಂಟಿತನ ಅನ್ನೋದು ಬರಲ್ಲ. ಈಗ ಮನೇಲಿ ಯಜಮಾನ್ರಾಗಿರ್ಲಿ, ಮಕ್ಕಳಾಗಿರ್ಲಿ, ಯಾರೇ ಆಗಿದ್ರು ಕೂಡ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವ್ರವ್ರ ಕೆಲಸ ಮುಗಿಸ್ಕೊಂಡು ಅವ್ರು ಹೋಗ್ತಾ ಇರ್ತಾರೆ. ಮನೇಲಿ ನಾವು ಮಾತ್ರ ಉಳಿತೀವಿ. ಅವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ಒಂಟಿತನ ಅನ್ನೋದು ಕಾಡುತ್ತೆ. ಏನೇ ಕಷ್ಟ ನಷ್ಟಗಳಿದ್ರು ನಾವೇನ್ ಮಾಡ್ತೀವಿ, ಮನ್ಸಿನಲ್ಲೇನೆ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಮ್ಗಷ್ಟೇ ನಾವು ಮನ್ಸಿನಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇರ್ತೀವಿ. ಹಾಗಾಗಿ ಒಂಟಿತನ ಅನ್ನೋದೊಂದು ಜೀವನದ ಭಾಗ ಆಗಿದೆ. ಅದರಿಂದ ಉಪಯೋಗಗಳು ಕೂಡ ಇದೆ, ಮತ್ತೆ ದುರುಪಯೋಗ ಕೂಡ ಇದೆ. ಒಂಟಿತನ ಅನ್ನೋದು ಆದಷ್ಟು ಕಡಿಮೆ ಮಾಡಬೇಕು. ಒಂದು ಒಂಟಿತನ ಇರೋದ್ರಿಂದ ನಾವು ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಕೂಡ ಆಗಕ್ಕೆ ಅವಕಾಶ ಇರುತ್ತೆ. ಯಾಕೆಂದ್ರೆ ಒಂಟಿತನದಿಂದ ನಾವೇನ್ ಬೇಕಾದ್ರೂ ಸಾಧಿಸ್ಬೋದು ಅಂತಾನೆ ಹೇಳ್ತೀನಿ. ಈಗೇನಾದ್ರು ಫಾರ್ ಎಕ್ಸಾಂಪಲ್ ಏನಾದ್ರು ಮನೇಲಿ ನಮ್ಗೆ ಯಜಮಾನ್ರೇನಾದ್ರು ಸಪೋರ್ಟ್ ಮಾಡೋದಿದ್ರೆ, ಮನ್ಸಿಂದ ಮಾತಾಡೋದಿದ್ರೆ, ಖಂಡಿತ ಅವ್ರ ಹತ್ರನು ಕೂಡ ನಮ್ ಕಷ್ಟ ಸುಖಗಳು ಏನೇ ಇದ್ರು ಕೂಡ ಹಂಚ್ಕೋಬಹುದು. ಏಕೆಂದ್ರೆ ಗಂಡ್ಮಕ್ಳು ಹೊರಗಡೆ ಓಡಾಡೋ ಗಂಡ್ಮಕ್ಳಿಗೆ ಎಷ್ಟು ಕಷ್ಟ ಇರುತ್ತೋ, ಮನೇಲಿ ಕೆಲಸ ಮಾಡೋ ಹೆಣ್ಮಕ್ಳು ಕೂಡ ಅದಕ್ಕಿಂತ 3 ಪಟ್ಟು ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಅವ್ರಿಗೇನ ಸ್ಪಂದಿಸಿದ್ರೆ, ಅವ್ರವ್ರ ಕಷ್ಟ ನಷ್ಟಗಳನ್ನೆಲ್ಲ ಹೇಳ್ಕೊಂಡಾಗ ಅವ್ರು ಕೂಡ ಹತ್ರ ಆಗ್ತಾರೆ. ಆಗ ಒಂಟಿತನ ಅನ್ನೋ ಭಾವನೆ ಅವ್ರಿಗೆ ಬರೋದಿಲ್ಲ. ಮಕ್ಕಳು ಅಷ್ಟೇ, ಬರ್ತಾರೆ, ಶಾಲೆಗೆ ಹೋಗ್ತಾರೆ, ಶಾಲೆಯಿಂದ ಬರ್ತಾರೆ, ಅವ್ರಿಗೆ ಯಾರ್ದನ್ನ ಸಮಸ್ಯೆಗಳಿರುತ್ತೆ, ಅವ್ರದ್ದೇ ಆದಂಥ ಕೆಲಸಗಳಿರುತ್ತೆ, ಆ ಕಡೆ ಗಮನ ಕೊಡ್ತಾರೆ. ನಾವು ಕೂಡ ಮಕ್ಕಳ ಕಡೆನೇ ಗಮನ ಕೊಡಬೇಕಾಗುತ್ತೆ. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋ ತನಕ ಮನೆಯವ್ರ ಬಗ್ಗೆನೇ ಕೇರ್ ಮಾಡಿ ನಾವು ಒಂಟಿಯಾಗೆ ಉಳಿದು ಬಿಡ್ತೀವಿ ಅಂತ ಅನ್ಸುತ್ತೆ. ನಮ್ಮ ಕಷ್ಟ ನಷ್ಟಗಳನ್ನ ಯಾರು ಕೇಳಲ್ಲ ನೋಡಿ. ಆಗ ನಮಗೆ ಖಂಡಿತ ನಾವು ಒಂಟಿ ಏನು ಅನ್ನೋದು ನಮಗೆ ಮನಸ್ಸಿಗೆ ಬಂದ್ಬಿಡುತ್ತೆ. ಹಾಗಾಗಿ ನಾವು ಒಂದು ಒಳ್ಳೆ ಸ್ನೇಹಿತರ ಹತ್ರ ಮಾತಾಡೋದಿರ್ಬೋದು, ಇಲ್ಲ ಮಕ್ಕಳ ಹತ್ರ ಮಾತಾಡೋದಿರ್ಬೋದು, ಯಜಮಾನ್ರ ಹತ್ರ ಮಾತಾಡೋದಿರ್ಬೋದು, ಯಾವುದನ್ನೇ ಆದ್ರೂ ಕೂಡ ಮನಸ್ಸಿಂದ ಹೊರ ತೆಗೆದು ಹಂಚ್ಕೊಂಡ್ರೆ ನಾವು ಒಂಟಿತನ ಅನ್ನೋದನ್ನ ನಿಭಾಯಿಸ್ಬೋದು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನಮ್ಮ ಸ್ನೇಹಿತರಾಗ್ಲಿ ಯಾರೇ ಆಗಲಿ ನಮ್ಗೆ ನಾವು ಏನೇ ಸಮಸ್ಯೆಗಳನ್ನ ಹೇಳ್ಕೊಂಡಾಗ ಅವ್ರೇನ್ ಮಾಡ್ತಾರೆ ಅಂದ್ರೆ, ಕೆಲವು ಸಲ ಅದನ್ನ ಪಾಸಿಟಿವ್ ಆಗಿ ತಗೊಂಡು ಅದನ್ನ ಹಾಗೆ ಕ್ಯಾರಿ ಮಾಡ್ತಾರೆ. ಕೆಲವೊಬ್ರು ಅದನ್ನ ಸ್ಪ್ರೆಡ್ ಮಾಡೋ ರೀತಿನೂ ಬೇರೆಯವ್ರಿಗೆಲ್ಲ ಹೇಳ್ಕೊಂಡೆಲ್ಲ ಬರ್ತಾರೆ. ಆ ಥರ ಎಲ್ಲ ಸ್ನೇಹಿತರು ಇರ್ತಾರೆ. ಹಾಗಾಗಿ ಸ್ನೇಹಿತರಿಗಿನ್ನ ನಮ್ಮ ಮನೆಯವ್ರನ್ನೇ ನಾವು ಸ್ನೇಹಿತರಾಗಿ ತಿಳ್ಕೊಂಡು ನಮ್ಮ ಮನೆಯವ್ರ ಹತ್ರನೇ ನಮ್ಮ ಭಾವನೆಗಳನ್ನ ಹಂಚಿಕೊಂಡು ಹತ್ರ ಆಗೋದ್ರಿಂದ ನಮ್ಮ ಬಾಂಡಿಂಗ್ ಕೂಡ ತುಂಬ ಜಾಸ್ತಿ ಆಗುತ್ತೆ, ನಮ್ಮ ಒಂಟಿತನ ಕೂಡ ಕಡಿಮೆ ಆಗುತ್ತೆ ಅಂತಲೇ ಹೇಳ್ತೀನಿ. ಒಟ್ಟಿನಲ್ಲಿ ಏನಪ್ಪ ಅಂದರೆ, ಒಂಟಿತನದಿಂದನೂ ಕೂಡ ನಾವು ಸಾಧಿಸ್ಬೋದು. ಅದೇನಪ್ಪ ಸಾಧಿಸ್ಬೋದು ಅಂದರೆ, ನಮಗೆ ಛಲ, ಹಠ, ಚಾಲೆಂಜಿಂಗ್ ಎಲ್ಲ ಕೂಡ ಬರುತ್ತೆ ಒಂಟಿತನದಿಂದ. ನಾವು ಒಬ್ಬರೇ ಎಲ್ಲ ಸಾಧಿಸ್ಬೋದು, ಎಲ್ಲ ಮಾಡ್ಬೋದು ಅನ್ನೋದು ಕೂಡ ನಮಗೆ ಒಂದು ಆಸಕ್ತಿ, ಇಂಟ್ರೆಸ್ಟು, ಅದರಿಂದ ನಮಗೆ ಶಕ್ತಿ ಕೂಡ ಬರುತ್ತೆ ಅಂತಾನೆ ಹೇಳ್ಬೋದು. ಈಗ ಎಷ್ಟೋ ಜನ ಒಂಟಿಯಾಗಿದ್ದು ಜೀವನದಲ್ಲಿ ಸಾಧಿಸಿರೋರು ಸಾವಿರಾರು ಜನ ಇರ್ತಾರೆ. ನಾವು ಕೂಡ ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು, ಇವ್ರನ್ನ ನಂಬಬಾರ್ದು, ಯಾರ ಮಾತಿಗೂ ಕೂಡ ಮರಳಾಗಬಾರ್ದು. ನಮಗ್ ನಾವು ಅಂತೇಳಿ ಫಸ್ಟ್ ನಮಗ್ ನಾವು ಇಷ್ಟಪಡಬೇಕು, ನಮ್ಮ ಕೆಲ್ಸದ ಮೇಲೆ ಇಷ್ಟಪಡಬೇಕು, ನಮ್ಗೆ ಇಷ್ಟ ಆಗಿರೋಂಥ ಕೆಲಸಗಳನ್ನೇ ಮಾಡಬೇಕು. ಮಾಡಿ ನಮ್ಮ ಮನಸ್ಸಿಗೆ ಇಚ್ಛೆ ಆಗೋ ಹಾಗೆ ಇದ್ದು ನಮ್ಮ ಒಂಟಿತನ ಅನ್ನೋದನ್ನ ನಾವು ನಿವಾರಿಸ್ಕೊಳ್ಬೇಕಾಗತ್ತೆ. ಒಂಟಿತನ ನಿಭಾಯಿಸಕ್ ನಾವೇನ್ ಮಾಡ್ತೀವಿ ಅಂದ್ರೆ, ನಾವು ನಂಬಿರುವಂತ ಸ್ನೇಹಿತೆಯರ ಹತ್ರ ನಮ್ ಕಷ್ಟ ನಷ್ಟಗಳನ್ನೆಲ್ಲ ಹೇಳ್ಕೊಂಡು ಹೋಗ್ತೀವಿ. ಅವ್ರು ಏನ್ ಮಾಡ್ತಾರೆ, ಕೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿರ್ತಾರೆ. ಕೇಳಾದ್ಮೇಲೆ ಅವ್ರನ್ನ ನಮ್ಮ ವಿಷಯಗಳನ್ನ ಬೇರೆಯವ್ರ ಹತ್ರ ಹೋಗಿ ಬೇರೆ ಹತ್ರ ಪೋಟ್ರಿ ಮಾಡಕ್ಕೆ ಶುರು ಮಾಡ್ತಾರೆ. ಅಲ್ಲಿ ನಮ್ಮ ವ್ಯಕ್ತಿತ್ವಗಳು ಹಾಳಾಗ್ತಾ ಇರತ್ತೆ, ನಮ್ಗೆ ಗೊತ್ತೇ ಇರಲ್ಲ. ನಾವೇನ್ ಅನ್ಕೊಂಡಿರ್ತೀವಿ, ನಮ್ಮ ಸ್ನೇಹಿತ ಹತ್ರ ನಾವು ಕಷ್ಟ ಸುಖ ಹೇಳ್ಕೊಂಡಿದೀವಿ, ನಮ್ಮ ಮನ್ಸು ನಿರಾಳ ಆಗಿದೆ ಅಂತ ಅನ್ಕೊಂತೀವಿ. ಅದು ಹೋಗಿ ಎಷ್ಟೋ ಜನದ ಮನ್ಸಿಗೆ ಸೇರಿ ಎಷ್ಟೋ ಜನ ಭಾವನೆಗಳು, ನಮ್ಮ ಮೇಲಿರೋ ಭಾವನೆಗಳು ಕೂಡ ಚೇಂಜ್ ಆಗ್ತಾ ಇರತ್ತೆ. ಹಾಗಾಗಿ ನಾವು ಆದಷ್ಟು ಹೊರಗ್ನವ್ರ ಹತ್ರ ನಮ್ಮನೆ ವಿಷಯಗಳನ್ನೇ ಆಗ್ಲಿ, ನಮ್ಮ ಭಾವನೆಗಳಾಗ್ಲಿ ಹಂಚ್ಕೊಳ್ಳೋದನ್ನ ಕಡಿಮೆ ಮಾಡ್ಬೇಕಾಗತ್ತೆ. ಅದು ಎಲ್ಲಿ ನಾವು ಹೇಗೆ ಹಂಚ್ಕೋಬೇಕು ಅಂದ್ರೆ, ನಮ್ಗೆ ತುಂಬಾ ಆತ್ಮೀಯರು ನಮ್ಮ ಒಂದು ಇದಕ್ಕೆ ಅರ್ಹತೆ ಇದೆ, ನಮ್ಮ ಸ್ನೇಹಕ್ಕೆ ಅನ್ನೋದ್ರ ಜೊತೆ ಖಂಡಿತ ಹಂಚ್ಕೋಬಹುದು. ಹಾಗೆ ಮನೆಯವ್ರ ಹತ್ರ ಹಂಚ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಮನೆಯವ್ರು ಏನು ಮಾಡಕ್ ಆಗಲ್ಲ, ಬಟ್ ಆದ್ರೆ ಅವ್ರು ಕೇಳೋ ಒಂದು
ಸಮಾಧಾನ, ಒಂದು ಸಮಯ ಕೂಡ ನಮಗೆ ಕೊಡಲ್ಲ ಅವ್ರು ಕೇಳಿದ್ರೆ, ಮನೆಯವ್ರು ಕೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಮನೆಯವ್ರು ಕೇಳಿ ಅರ್ಥ ಮಾಡ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ ಅಂತಾನೆ ಅನ್ಕೊಂತೀನಿ. ಹಾಗಾಗಿ ಒಂಟಿತನ ಅನ್ನೋದು ಒಂದ್ಸಲಿ ರೋಗನೂ ಆಗತ್ತೆ, ಒಂದೊಂದ್ಸಲಿ ಅದು ನಮ್ಗೆ ಪ್ಲಸ್ ಪಾಯಿಂಟ್ ಕೂಡ ಆಗತ್ತೆ. ಅದು ಈ ತರ ಆದಾಗ ಲೆಸ್ ಆಗತ್ತೆ, ಈ ತರ ಆದಾಗ ಪ್ಲಸ್ ಆಗತ್ತೆ. ಹಾಗಾಗಿ ನಾವು ಒಂಟಿತನನ ಹೇಗ್ ನಿಭಾಯಿಸೋದು ಅಂದ್ರೆ, ನಮ್ಮನ್ನ ನಾವು ಫಸ್ಟ್ ಪ್ರೀತಿಸ್ಬೇಕು, ನಮ್ ಕೆಲ್ಸನ ನಾವು ಪ್ರೀತಿಸ್ಬೇಕು, ನಮ್ಗೋಸ್ಕರ ನಾವ್ ಇರ್ಬೇಕು. ಮೇನ್ ಪಾಯಿಂಟೇ ಇದು, ನಮ್ಗೋಸ್ಕರ ನಾವಿರ್ಬೇಕು. ನಾವೇನ್ ಕೆಲಸ ಮಾಡ್ತೀವಿ ಅದನ್ನ ಖಂಡಿತ ಪ್ರೀತಿಸ್ಬೇಕು. ನಮ್ಮನ್ನ ನಾವು ಪ್ರೀತಿಸಿ ನಮ್ಮನ್ನ ನಾವು ಇದ್ ಮಾಡಿದಾಗ ಖಂಡಿತ ಬೇರೆಯವ್ರ ಕಣ್ಗೂ ಕೂಡ ನಾವು ಒಳ್ಳೆಯವರಾಗೆ ಕಾಣಿಸ್ತೀವಿ. ಮತ್ತೆ ಯಾವುದೇ ಒಂಟಿತನ ಕೂಡ ಕಾಣಲ್ಲ. ನಮ್ಮಲ್ಲಿ ನಾವು ಒಂದು ಒಳ್ಳೆದನ್ನ ಹುಡುಕ್ತಾ ಹೋದಾಗ ಖಂಡಿತ ನಾವು ಒಂಟಿತನಗಳನ್ನ ನಿಭಾಯಿಸಿ, ಒಂಟಿತನ ಅನ್ನೋದನ್ನ ಇದ್ ಮಾಡಿ ಅದರಿಂದ ನಾವು ಹೊರ ಬಂದು ನಾವು ಒಂದು ಗುರಿ ಸಾಧಿಸ್ಬೋದು ಅಂತಾನೆ ಹೇಳ್ತೀನಿ. ಒಂಟಿತನ ಅನ್ನೋದು ನಮ್ಗೆ ಯಾವಾಗ ಬರುತ್ತೆ ಅಂದ್ರೆ, ಮನೆಯವರೇ ಆಗ್ಲಿ ಹೊರಗ್ನವರೇ ಆಗ್ಲಿ ನಮ್ಗೆ ಸ್ಪಂದಿಸ್ತಾ ಇದ್ದಾಗ, ನಮ್ಮ ಭಾವನೆಗಳಿಗೆ ಬೆಲೆ ಕೊಡದೇ ಇದ್ದಾಗ ನಮ್ಗೆ ಒಂಟಿತನ ಅನ್ನೋದು ಬರುತ್ತೆ. ಖಂಡಿತ ಈ ಒಂಟಿತನ ಬಂದಾಗ ನಮ್ಗೆ ಅರ್ಹತೆ ಇರುವ, ನಮ್ಗೆ ಹತ್ರವಾಗಿರುವವ್ರ ಹತ್ರ, ಸ್ನೇಹಿತರ ಹತ್ರ ಮಾತ್ರ ನಾವು ಹಂಚ್ಕೋಬೇಕಾಗತ್ತೆ. ಪ್ರತಿ ಎಲ್ಲಾರದನ್ನ ಹಂಚ್ಕೊಂಡ್ರೆ ಇದನ್ನ ನಾವೇ ಕಳ್ಕೊಂಡಂಗಾಗತ್ತೆ. ಹಾಗಾಗಿ ಆದಷ್ಟು ಒಂಟಿಯಿಂದನೇ ಜೀವನ ಮಾಡೋದು ನಾವು ಕಲಿಬೇಕಾಗತ್ತೆ. ಒಂಟಿ ಜೀವನದಲ್ಲೂ ಕೂಡ ಅರ್ಥ ಇರುತ್ತೆ. ಒಂಟಿ ಇರೋದ್ರಿಂದ ನಾವು ಏನಾದ್ರು ಸಾಧಿಸ್ತೀವಿ, ಸಾಧನೆ ಮಾಡೇ ಮಾಡ್ತೀವಿ ಖಂಡಿತ. ಹಾಗಾಗಿ ಒಂಟಿತನ ಅನ್ನೋದನ್ನ ನಾವು ನಿಭಾಯಿಸ್ಕೋಬಹುದು. ಹೇಗ್ ನಿಭಾಯಿಸ್ಕೋಬಹುದು ಅಂತಾನು ಕೂಡ ಖಂಡಿತ ಹೇಳಿದೀನಿ. ನಮಗ್ ನಾವು ಪ್ರೀತಿಸ್ಬೇಕು, ನಮ್ ಕೆಲ್ಸದ ಮೇಲೆ ಪ್ರೀತಿಸ್ಬೇಕು, ನಮ್ಮ ಮೇಲೆ ನಮ್ಗೆ ಗೌರವ ಇರಬೇಕು. ಈ 3 ಪಾಯಿಂಟ್ಗಳು ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತ ನಮ್ಗೆ ಒಂಟಿತನ ಅನ್ನೋದು ಕಾಡೋದು ಇಲ್ಲ. ಒಂಟಿತನದಿಂದ ನಮ್ಗೆ ಯಾವುದು ಕೂಡ ದುಷ್ಪರಿಣಾಮಗಳು ಕೂಡ ಆಗೋದಿಲ್ಲ. ಒಟ್ಟಿಗೆ ಒಂಟಿತನದಿಂದ ನಾವೇನಾದ್ರೂ ಇದ್ರೆ ನಮ್ಗೆ ಸಂಬಂಧಗಳು ಕಳ್ಕೊಂತ ಹೋಗ್ತೀವಿ, ಸ್ನೇಹಿತರನ್ನ ಕಳ್ಕೊಂತ ಹೋಗ್ತೀವಿ, ಮನೆಯವ್ರ ಪ್ರೀತಿ ವಿಶ್ವಾಸನ ಕಳ್ಕೊಂತ ಹೋಗ್ತೀವಿ. ಆದ್ರೆ ಟೋಟಲಿ ನಾವು ದೈಹಿಕವಾಗಿ, ಮಾನಸಿಕವಾಗಿ ಒಂಟಿತನದಿಂದ ತುಂಬಾ ಸ್ಟ್ರಾಂಗ್ ಆಗ್ತೀವಿ ಅಂತ ಹೇಳ್ತೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಸ್ನೇಹಿತರೆ.